ರಿವರ್ಸ್ ಶಾಟ್ ಮಾಡುವಂತಹ ಪ್ರಯತ್ನವನ್ನು ಮುಜಮ್ಮಿಲ್ ಮಾಡಿದ್ರು. ತನ್ಮೂಲಕ ಡಾಟ್ ಬಾಲ್ ಸೇರ್ಪಡೆಯನ್ನ ಕಂಡುಕೊಳ್ತಾ ಇದೆ. ಆರಂಭಿಕ ಸರದಿಯ ಮೊದಲ 2 ಚೆಂಡುಗಳ ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿಯನ್ನು ದಾಖಲಿಸಿರ್ತಕ್ಕಂಥ ಮುಜಮ್ಮಿಲ್ ಮೇಲ್ನೋಟದ ಸರದಿಯಲ್ಲಿ ಬಳಸೋ ಉತ್ತಮ ಆರಂಭವನ್ನು ಪಡ್ಕೊಳ್ತಾ ಇರತಕ್ಕಂಥ ತಂಡ ಮ್ಯಾಚ್ ಕಿಂಗ್ಸ್. ಮತ್ತೆ ಬಹಳ ಸುತ್ತಮುತ್ತಾಗಿರ್ತಕ್ಕಂಥ ಹೊಡೆತ ವೈಡಿಶ ಲಾಂಗ್ ಆಫ್ ಭಾಗದಲ್ಲಿ ಸುರಕ್ಷಿತ ಕ್ಷೇತ್ರ ರಕ್ಷಣೆ ಕಂಡುಕೊಳ್ತಾ ಇದೆ. ಮತ್ತೆ ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಪಡ್ಕೊಳ್ತಾ ಇದೆ. ಈ ಅವಳಿ ಓಟದ ಸೇರ್ಪಡೆ ಮುಖ್ಯವಾಗಿ ತಂಡದ ಒಟ್ಟು ಮತ್ತೆ ಇವಾಗ 10ಕ್ಕೆ ತಲುಪ್ತಾ ಇದೆ. ಮೊದಲ ದಶಕದ ಪೂರೈಕೆಯನ್ನು ಮಾಡ್ತಾ ಇದೆ ಮ್ಯಾಚ್ ಕಿಂಗ್ಸ್. ರಿವರ್ಸ್ ಶಾಟ್ ಮಾಡಬಲ್ಲಂತ ಪ್ರಯತ್ನವನ್ನ ಮುಜಮ್ಮಿಲ್ ಮಾಡಿದ್ರು. ತನ್ಮೂಲಕ ಡಾಟೆಡ್ ಡೆಲಿವರಿಯ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಕಳೆದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ನಿರೀಕ್ಷಿತ ಮಾಡಿದ ಪ್ರದರ್ಶನವನ್ನು ನೀಡದೇ ಇರತಕ್ಕಂಥ ಮ್ಯಾಚ್ ಕಿಂಗ್ಸ್ನ ದಾಂಡಿಗರು ಈ ಸೆಮಿಫೈನಲ್ ಪಂದ್ಯದಲ್ಲಿ ಯಾವ ರೀತಿಯ ಪ್ರದರ್ಶನವನ್ನು ನೀಡ್ತಾರೆ ನೋಡಬೇಕಾಗಿದೆ. ಮತ್ತೆ ವಿನಯ್ ಬಹಳ ಸುತ್ತಮುತ್ತಾಗಿರ್ತಕ್ಕಂಥ ಹೊಡೆತ ತನ್ಮೂಲಕ ಓವರ್ ಎಕ್ಸ್ಟ್ರಾ ಕವರ್ಸ್ ಭಾಗದಲ್ಲಿ ಮತ್ತೆ ಓಟವನ್ನು ಮುಜಮ್ಮಿಲ್ ದಾಖಲಿಸಿದ್ರು. ಈ ಅವಳಿ ಓಟದ ಸೇರ್ಪಡೆ ಮುಖ್ಯವಾಗಿ ತಂಡದ ಮತ್ತೆ 12ಕ್ಕೆ ತಲುಪ್ತಾ ಇದೆ. ಮ್ಯಾಚ್ ಕಿಂಗ್ಸ್ ಮೊದಲ ಓವರ್ ಮುಕ್ತಾಯಕ್ಕೆ 12ಕ್ಕೆ ನೋಲಾಸಾಟವನ್ನು ಆಡ್ತಾ ಇದ್ದಾರೆ. ಇನ್ನುಳಿದ 24 ಎಸೆಗಳ ಮುಂದೆ ಅದಷ್ಟು ಓಟವನ್ನು ಕಲೆ ಹಾಕ್ತಾ ನೋಡಬೇಕಾಗಿದೆ. ಆರಂಭಿಕ ಹಂತದಲ್ಲಿ BRT ಟೈಗರ್ಸ್ನ ಟ್ರಂಪ್ ಕಾರ್ಡ್ ಬೌಲರ್ ವಿನಯ್ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಇನ್ನು ಸೆಕೆಂಡ್ ಓವರ್ ನಲ್ಲಿ ಯಾವ ಬೌಲರ್ ಅನ್ನ ಪರಿಚಯಿಸ ನೋಡಬೇಕಾಗಿದೆ. BRT ಟೈಗರ್ಸ್ ಮತ್ತೋರ್ವ ಆಟಗಾರ ರೋಹಿತ್ ಎಸ್ಆರ್ಗೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಆಟಗಾರರನ್ನು ಹೊಂದಿಕೊಂಡಿರ್ತಕ್ಕಂಥ ಮ್ಯಾಚ್ ಕಿಂಗ್ಸ್ ತಂಡ ಇಲ್ಲಿ BRT ಟೈಗರ್ಸ್ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಾ ಇದೆ. ಲೀಗ್ ಹಂತದ ಮತ್ತು ಕ್ವಾರ್ಟರ್ ಫೈನಲ್ ಪಂದ್ಯಗಳ ಫಲಿತಾಂಶವನ್ನು BRT ಪರವಾಗಿ ಗಮನಿಸಿದರೆ ಬಹುಶಃ ಚೇಸಿಂಗ್ ಪ್ರಕ್ರಿಯೆಯಲ್ಲಿ 40ರಿಂದ 50 ಇದ್ರೂ ಕೂಡ ಅದನ್ನು ಚೇಸ್ ಮಾಡಬಲ್ಲ ಅಂತ ಒಂದು ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ BRT ಟೈಗರ್ಸ್ ಇಲ್ಲಿ ಮ್ಯಾಚ್ ಕಿಂಗ್ಸ್ ತಂಡವನ್ನ ಯಾವ ರೀತಿಯಾಗಿ ಸೋಲಿಸ್ತಾರೆ ನೋಡಬೇಕಾಗಿದೆ. ಮಧ್ಯಾಹ್ನದ ಮಠ ಸುಡು ಬಿಸಿಲಿನಲ್ಲಿ ಭಗೀರಥ ಪ್ರೀಮಿಯರ್ ಲೀಗ್ ಅಂತಿಮ ದಿನದ ಫಸ್ಟ್ ಸೆಮಿಫೈನಲ್ ಪಂದ್ಯ ಸಾಗ್ತಾ ಇದೆ. ಗೆಲ್ಲುವ ತಂಡ ನೇರ ಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾರೆ. ಸೋಲುವ ತಂಡ ಟೂರ್ನಮೆಂಟ್ ಇಂದ ಹೊರ ನಡೆಯಬೇಕಾಗುತ್ತೆ. ಡೂ ಆರ್ ಡೇ ಪಂದ್ಯ, ಮಾಡುವ ಮಡಿ ಪಂದ್ಯ, ಪ್ಲೇ ಆಫ್ ಪಂದ್ಯ. ಸೆಕೆಂಡ್ ಓವರ್ ಮೊದಲ ಎಸೆತ ವಿಕು ದಾನದ ಮುಖಾಂತರವಾಗಿ ಭರ್ಜರಿ ಹೊಡೆತ ತನ್ಮೂಲಕ ಸುಂದರತೆಯ ಒಂದು ಕ್ಯಾಚಿಂಗ್ ಪ್ರದರ್ಶನ ನಡೀತಾ ಇದೆ. ಆ ನಿಟ್ಟಿನಲ್ಲಿ ಮ್ಯಾಚ್ ಕಿಂಗ್ಸ್ 12ಕ್ಕೆ ಮೊದಲ ವಿಕೆಟ್ಸ್ ಎಲ್ಲ ಕಳ್ಕೊಳ್ತಾ ಇದೆ. 2ನೇ ಓವರ್ನ ಮೊದಲ ಚೆಂಡಿನಲ್ಲಿ ಬಿರುಸಿನ ಹೊಡೆತವನ್ನು ದಾಖಲಿಸುವ ಪ್ರಯತ್ನ ವಿಕ್ಕು ಮಾಡಿದ್ರು. ಆ ಲೆಕ್ಕಾಚಾರ ಇಲ್ಲಿ ಮ್ಯಾಚ್ ಕಿಂಗ್ಸ್ಗೆ ಕೈ ಕೊಡ್ತಾ ಇದೆ. ವಿಕು ಡಗ್ಔಟ್ ಕಡೆಗೆ ವಾಕ್ ಮಾಡಬೇಕಾಗುತ್ತೆ ಕೂಡ. 12ಕ್ಕೆ ಒಂದು ದಯವಿಟ್ಟು ಫೀಲ್ಡಿಂಗ್ ಸೆಟ್ ಮಾಡ್ಕೊಳ್ಳೋಣ, ಗಳಿಗೂ ಹೋಗ್ಬೇಡಿ, ಸಮಯದ ಅಭಾವ ಇದೆ. ದಯವಿಟ್ಟು ನಿಮ್ಗೆ ಹಿಂಸೆ ಆಗುತ್ತೆ. ಹಲೋ ಫೀಲ್ಡಿಂಗ್ ಸೈಡ್, ದಯವಿಟ್ಟು ಬ್ಯಾಟ್ಸ್ಮನ್ ಬರೋವರೆಗೆ ದಯವಿಟ್ಟು ಆರ್ಗನೈಸರ್ನ ಸ್ವಲ್ಪ ಸಪೋರ್ಟ್ ಮಾಡಬೇಕು. ನಾವು ಯಾವುದೇ ರೀತಿಯ ಯಾರಿಗೂ ತೊಂದರೆ ಮಾಡಿಲ್ಲ. ಪೂರ್ತಿ ಟೂರ್ನಮೆಂಟ್ಲಿ ಬರೀ 22 ನಿಮಿಷ ಇರುತ್ತೆ. ಹೊಸ ಆಟಗಾರ ಸುನಿಲ್ ಅಂಕಣ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾರೆ. ಡೀಪ್ ಸ್ಕ್ವೇರ್ ಲೆಗ್ ಕೌಕಾರ್ ಮತ್ತು ಲಾಂಗ್ ಆನ್ ವೈಡಿಶ್ ಲಾಂಗ್ ಆಫ್ ಡೀಪ್ ಕವರ್ಸ್ ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಬೀಸುವಂತಹ ಪ್ರಯತ್ನಗಳು ಸುನಿಲ್ ಮಾಡಿದ್ರು. ತನ್ಮೂಲಕ ದಾಂಡು ಚೆಂಡಿನ ಸಂಪರ್ಕ ನಡೀತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಕೂಡ. ಆರಂಭಿಕ ಓವರ್ ನಲ್ಲಿ 12 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ ಸೆಕೆಂಡ್ ಓವರ್ ನಲ್ಲಿ ರೋಹಿತ್ ಬರ್ತಾ ಇದ್ದ ಹಾಗೆ ವಿಕೋ ವಿಕೆಟ್ಸ್ ಅನ್ನು ಪಡ್ಕೊಳ್ತಾ ಇದ್ದಾರೆ. 2ನೇ ಎಸೆತ ಡಾಟ್ ಬಾಲ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ರೋಹಿತ್ ಟು ಸುನಿಲ್. 3ನೇ ಬಾರಿಗೆ ಎಸೆದ ಚೆಂಡು. ಬೌಲರ್ಸ್ ಬ್ಯಾಕ್ ಆಟವನ್ನು ಆಡ್ತಾ ಇದ್ದಾರೆ. ತನ್ಮೂಲಕ ಕೇವಲ 1 ಓಟಗಳಿಗಷ್ಟು ಅವಕಾಶಗಳು ಬರ್ತಾ ಇದೆ. ಈ ಒಂಟಿ ಓಟದ ಸೇರ್ಪಡೆ ಮುಖ್ಯವಾಗಿ ತಂಡದ ಒಟ್ಟು ಮತ್ತೆ ಇವಾಗ 13ಕ್ಕೆ ತಲುಪ್ತಾ ಇದೆ. ನಿಧಾನವಾಗಿ ಹೋರಾಟಕಾರಿ ಮೊತ್ತವನ್ನು ದಾಖಲಿಸಬಲ್ಲಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇರತಕ್ಕಂಥ MH ಕಿಂಗ್ಸ್. ಬಹಳ ಉತ್ತಮ ರೀತಿಯಿಂದ ಸೆತ ನೆಗೆತವನ್ನ ಕಂಡುಕೊಳ್ತಾ ಇದೆ. ಡಾಟೆಡ್ ಡೆಲಿವರಿ ಸೇರ್ಪಡೆ ಅಂಕಿಅಂಶ ಪಟ್ಟಿಯಲ್ಲಿ ಕಾಣ್ತಾ ಇದೆ.
ಬಹಳ ಉತ್ತಮ ರೀತಿಯ ಬೌಲಿಂಗ್ ದಾಳಿಯನ್ನ ನಡೆಸಬಲ್ಲಂತ BRT ಟೈಗರ್ಸ್ MH ಕಿಂಗ್ಸ್ ಅನ್ನುವಂಥ ಬಲಿಷ್ಠ ತಂಡವನ್ನ, ಅತ್ಯುತ್ತಮ ರೀತಿಯ ದಾಂಡಿಗೆ ತಂಡವನ್ನು ಹೊಂದಿರತಕ್ಕಂಥ ತಂಡವನ್ನ ಕಟ್ಟಿ ಹಾಕುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಇತರ ನಡುವೆ ತೀರಾ ದುರ್ಬಲ ಎಸೆತ, ಪರ್ಫೆಕ್ಟ್ ಶಾಟ್ ಬಾರಿ ಮುಜಮ್ಮಿಲ್ ದಾಂಡದ ಮುಖಾಂತರವಾಗಿ ಚುಮ್ತಾ ಇದೆ. ಸಿಕ್ಸರ್, 6 ಓಟದ ಸೇರ್ಪಡೆ. ಈ ಸಿಕ್ಸರ್ ಸಮೇತವಾಗಿ 19ಕ್ಕೆ ತಲುಪ್ತಾ ಇದೆ. 19 ಫಾರ್ ಲಾಸ್ ಆಫ್ 1 ವಿಕೆಟ್. MH ಕಿಂಗ್ಸ್ ಆರಂಭಿಕ ಸರದಿಯಲ್ಲಿ ಬಿರುಸಿನ ಆಟಗಳ ಮುಖ್ಯವಾಗಿ ಬಹಳಷ್ಟು ಹೆಸರನ್ನು ಮಾಡಿರ್ತಕ್ಕಂಥ ಆಟಗಾರ ಮುಜಮ್ಮಿಲ್ ಮುಸು ಇಲ್ಲಿ ಬಿರುಸಿನ ಆರಂಭವನ್ನು ಮಾಡ್ತಾ ಇರ್ತಕ್ಕಂಥ ಆಟಗಾರರು. ಮೊದಲ ಓವರಲ್ಲಿ ಬೌಂಡ್ರಿಗಳ ಸಮೇತವಾಗಿ 12 ಓಟವನ್ನು ಕಲೆ ಹಾಕಿರ್ತಕ್ಕಂಥ ಆಟಗಾರರು ಈ ಓವರ್ ನಲ್ಲಿ ಈಗಾಗಲೇ ಒಂದು ಸಿಕ್ಸರ್ ಅನ್ನ ಕೂಡ 5ನೇ ಸೆಟ್ನಲ್ಲಿ ಸಿಡಿಸ್ತಾ ಇರತಕ್ಕಂಥ ಆಟಗಾರ. ಸೆಕೆಂಡ್ ಓವರ್ ಅಂತಿಮ ಎಸೆತ ರೋಹಿತ್ ಮುಜೋ. ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನಗಳು ಮುಜು ಮಾಡ್ತಾ ಇದ್ದಾರೆ. ಕನಿಷ್ಠ ಪಕ್ಷ ರಿವರ್ಸ್ ಶಾಟ್ ಪ್ರಯತ್ನಗಳನ್ನ ಪದೇ ಪದೇ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಆ ಪ್ರಯತ್ನ ಇವರಿಗೆ ಸಕ್ಸಸ್ ಕಂಡುಕೊಳ್ತಾ ಇಲ್ಲ. ಪ್ರತಿ ರಿವರ್ಸ್ ಶಾಟ್ ನಲ್ಲಿ ಕೂಡ ಅತಿ ಹೆಚ್ಚು ಡಾಟ್ ಬಾಲ್ಗೆ ಅವಕಾಶವನ್ನ ಮುಜಮ್ಮಿಲ್ ಮಾಡಿಕೊಡ್ತಾ ಇದ್ದಾರೆ. ಸದ್ಯ 2 ಓವರ್ಗಳ ಮುಕ್ತಾಯಕ್ಕೆ 19ಕ್ಕೆ 1 ವಿಕೆಟ್ಸ್ ಅನ್ನು ಕಳ್ಕೊಂಡಿರ್ತಕ್ಕಂಥ MH ಕಿಂಗ್ಸ್ ತಂಡ ಮುಜಮ್ಮಿಲ್ ವೈಯಕ್ತಿಕ ಮತ್ತು 9 ಎಸೆತಗಳ ಮುಂದೆ 18 ಓಟವನ್ನು ದಾಖಲಿಸಿದ್ದಾರೆ. 1 ಸಿಕ್ಸರ್ ಮತ್ತು 2 ಆಕರ್ಷಕ ಬೌಂಡ್ರಿ ಕೂಡ ಒಂದು ಇನ್ನಿಂಗ್ಸ್ ನಲ್ಲಿ ಕಾಣ್ತಾ ಇದೆ. 3ನೇ ಓವರ್ ಅದ್ಯಾವ ಬೌಲರ್ ಮತ್ತೆ ಕಣಕ್ಕಿಳಿಸ್ತಾ ನೋಡಬೇಕಾಗಿದೆ. ಇವಾಗ ಟೈಗರ್ಸ್ ಆಟಗಾರರು ಹೊಸ ಬೌಲರ್ ಇವಾಗ ಪ್ರವೀಣ್. ಮೂರನೇ ಓವರ್ ಅಲ್ಲಿ ಹೊಸ ಬೌಲರ್ ಅನ್ನು ಪರಿಚಯಿಸ್ತಾ ಇದ್ದಾರೆ BRT ಟೈಗರ್ಸ್. ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಉದರಿ ಆವರಿಸಿಕೊಂಡು ಬೀಸಬಲ್ಲಂತ ಪ್ರಯತ್ನವನ್ನ ಸುನಿಲ್ ಮಾಡಿದ್ರು. ತನ್ಮೂಲಕ ಇವಾಗ ಡಾಟ್ ಬಾಲ್ ಸೇರ್ಪಡೆಯನ್ನ ಕಂಡುಕೊಳ್ತಾ ಇದೆ. 3 ದಿನಗಳಿಂದ ನಿರಂತರವಾಗಿ ಸಾಗ್ತಾ ಇರತಕ್ಕಂಥ ಭಗೀರಥ ಪ್ರೀಮಿಯರ್ ಲೀಗ್ ಪಂದ್ಯಾಕೂಟ ಭಗೀರಥ ಯುವ ಸೇನೆಯ ಸಾರಥ್ಯದಲ್ಲಿ ಮುಂದಾಳತ್ವದಲ್ಲಿ ಈ ಕಾರ್ಯಕ್ರಮ ಕೂಡ ಸಾಂಗವಾಗಿ ಸಾಗಿ ಹೋಗ್ತಾ ಇದೆ. ವೈಡ್ ಬಾಲ್ ಅನ್ನುವಂತ ಸೂಚನೆ ಬರ್ತಾ ಇದೆ. ಎಕ್ಸ್ಟ್ರಾ 1 ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನ ಕಂಡುಕೊಳ್ತಾ ಇದೆ. ಈ ವೈಡ್ ಬಾಲ್ ಮುಖ್ಯವಾಗಿ ತಂಡಕ್ಕೆ ಮತ್ತೊಂದು ಓಟದ ಸೇರ್ಪಡೆ. ತಂಡ ಮೊತ್ತ 20. ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ತನ್ಮೂಲಕ ಬಿಗ್ 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 ಸಿಕ್ಸರ್ ಈ ಬಾರಿ ಸುನಿಲ್ ದಾಂಡುವಿನ ಮುಖಾಂತರವಾಗಿ ಚುಮ್ತಾ ಇದೆ. ಆಕರ್ಷಕ ಸಿಕ್ಸರ್ ಅನ್ನು ಇವಾಗ ಸುನಿಲ್ ದಾಖಲಿಸಿದ್ರು. ಗತ ಕಾಂಡದ ಹೊಡೆತವನ್ನ ಸುನಿಲ್ ದಾಖಲಿಸಿದ್ರು. ಸುನಿಲ್ ಆರ್ಭಟವನ್ನ ಮಾಡಿದ್ರೆ ಅದು MH ಕಿಂಗ್ಸ್ ಗೆ ಪ್ಲಸ್ ಆಗುತ್ತೆ. ಈ ರೀತಿಯಾಗಿರ್ತಕ್ಕಂಥ ದೊಡ್ಡ ಮಟ್ಟದ ಹೊಡೆತಗಳನ್ನು ದಾಖಲಿಸಬಲ್ಲಂತ ಒಂದು ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಆಟಗಾರ. ಅಂತಿಮ ಹಂತದವರೆಗೆ ಆಟವನ್ನು ಆಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ತಂಡಕ್ಕಿದೆ. ಈತ ನಡುವೆ ಮತ್ತೆ ಮಿಡ್ ವಿಕೆಟ್ ಏರಿಯಾ ಕ್ಲಿಯರ್ ಮಾಡುವಂತ ಪ್ರಯತ್ನ, ತನ್ಮೂಲಕ ಸುಲಭ ಕ್ಯಾಚ್. ಕಾರ್ನರ್ ಏರಿಯಾದಲ್ಲಿ ಸುನಿಲ್ ಸುಲಭ ಕ್ಯಾಚ್ ಲೆಗ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ MH ಕಿಂಗ್ಸಿನ ನಡುಸರದಿ ಆಪತ್ಕಾಲದ ಬಂಟ ಸುನಿಲ್ ಇನ್ನಿಂಗ್ಸ್ ಮುಕ್ತಾಯ. ಸೆಕೆಂಡ್ ವಿಕೆಟ್ ಅನ್ನ ಕಳ್ಕೊಳ್ತಾ ಇದೆ MH ಕಿಂಗ್ಸ್. ಒಂದು ಹಂತದಲ್ಲಿ ವಿಕು ಇದೇ ರೀತಿಯ ಒಂದು ಬಿಗ್ ಶಾಟ್ ಹೊಡೆಯುವಂತ ಪ್ರಯತ್ನ ಮಾಡಿ ಕೈ ಸುಟ್ಟುಕೊಂಡಂತ ಆಟಗಾರರು. ತದನಂತರ ಇವಾಗ ಸುನಿಲ್ ಅದೇ ರೀತಿಯ ಒಂದು ತಪ್ಪನ್ನು ಮಾಡಿಕೊಂಡು ಕೈ ಸುಟ್ಕೊಳ್ತಾ ಇದ್ದಾರೆ. ಒಟ್ಟಾರೆ 2 ಪ್ರಮುಖ ಆಟಗಾರರ ವಿಕೆಟ್ಸ್ ಅನ್ನ ಶೀಘ್ರಗತಿಯಲ್ಲಿ ಕಳ್ಕೊಳ್ತಾ ಇದೆ MH ಕಿಂಗ್ಸ್ ತಂಡ. ಆದಿತ್ಯವಾರ ಸಮಯ ಸರಿತಾ ಇದ್ದಾಗ ಈ ಭಾಗದ ಬಹಳಷ್ಟು ಮಂದಿ ಹಿರಿಯ ಆಟಗಾರರು 80-90ರ ದಶಕದಿಂದಲೂ ಕೂಡ ಬಹಳಷ್ಟು ಮಂದಿ ಕ್ರಿಕೆಟ್ ಆಟಗಾರರು ಆ ಕ್ರಿಕೆಟ್ ಮೇಲೆ ಒಂದಷ್ಟು ಒತ್ತಡವನ್ನು ಏರಿ ಕ್ರಿಕೆಟ್ ಆಟವನ್ನು ಆಡಿದ್ರು ಕೂಡ ಅಂದಿನ ಕಾಲಗಳಲ್ಲಿ ಪ್ರಶಸ್ತಿಯ ಬಹುಮಾನಗಳು ಕೇವಲ 500 ರೂಪಾಯಿಂದ 1000 ರೂಪಾಯಿಗಳ ಬಹುಮಾನವಾಗಿದ್ರು ಕೂಡ ಆಟಗಾರರು ನಿರಂತರವಾಗಿ ಮಣ್ಣಿನ ಕ್ರೀಡೆಯನ್ನು ಬಳಸಿಕೊಳ್ಳುವಂತ ದಿನಗಳಿತ್ತು. ದಿನ ಸರಿತಾ ಇದ್ದ ಹಾಗೆ ಇವಾಗ ಆಧುನಿಕ ಯುಗ, ಕಂಪ್ಯೂಟರ್ ಯುಗ, ಕೇವಲ ಮೊಬೈಲ್ ನಲ್ಲೇ ಕಾಲ ಕಳೆಯುವಂತ ಕಾಲ ಇವಾಗ ಆಗಿದೆ. ಪ್ರತಿಯೊಂದಲ್ಲೂ ಕೂಡ ಕೂತಲ್ಲೇ ತರಿಸುವಂತ ಕಾಲ ಇವತ್ತು. ಆದರೂ ಕೂಡ ಈ ಕಾಲದಲ್ಲಿ ಬಹಳಷ್ಟು ಮಂದಿ ಹಿರಿಯ ಆಟಗಾರರು ತವರಿನ ಕ್ರೀಡಾಂಗಣದಲ್ಲಿ ಸಾಗ್ತಾ ಇರ್ತಕ್ಕಂಥ ಪಂದ್ಯಾಕೂಟದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ.
ಆ ರೀತಿಯ ಪ್ರತಿಯೊಬ್ಬ ವೀಕ್ಷಕರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕ್ರಿಕೆಟ್ ಮೇಲೆ ಅಪಾರವಾಗಿರ್ತಕ್ಕಂಥ ಆಸಕ್ತಿಯನ್ನು ಹೊಂದಿದ್ರು ಕೂಡ ಹೆಗಲ ಮೇಲೆ ಶಿರದ ಮೇಲ್ಭಾಗದಲ್ಲಿ ಇವತ್ತು ವಯಸ್ಸು ಕೈಮೀರಿ ಹೋಗ್ತಾ ಇದ್ದ ಹಾಗೆ ಕುಟುಂಬದ ಮಹೋನ್ನತ ಜವಾಬ್ದಾರಿಯನ್ನು ಹೊಂದಿಕೊಂಡಿರ್ತಕ್ಕಂಥ ಅದೆಷ್ಟೋ ಮಂದಿ ಇವತ್ತು ಕುಟುಂಬದ ಪೋಷಣೆಯನ್ನು ಕಾಣ್ತಾ ಇರ್ತಕ್ಕಂಥ ಹಿರಿಯರು ಇವತ್ತು ಈ ಪಂದ್ಯಾಟದ ವೀಕ್ಷಣೆಯಿದ್ದಾರೆ. ಅಂದಿನ ಕಾಲದಲ್ಲಿ ಈ ಭಾಗದಲ್ಲಿ ನಿರಂತರವಾಗಿ ಕ್ರಿಕೆಟ್ ರಂಗದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥವ್ರು ಇವತ್ತು ಕ್ರಿಕೆಟ್ ಇಂದ ನೈಪಥ್ಯಕ್ಕೆ ಸರಿದಿದ್ರು ಕೂಡ ವಯಸ್ಸು ಕೈಮೀರಿ ಹೋಗ್ತಾ ಇದ್ರು ಕೂಡ ಆ ಮನಸ್ಸಿನ ಅಂತರಾಳದಲ್ಲಿ ಇರ್ತಕ್ಕಂಥ ಒಂದು ಕ್ರಿಕೆಟ್ ಮೇಲೆ ಇರ್ತಕ್ಕಂಥ ಪ್ರೀತಿಯನ್ನು ಅದೇ ರೀತಿಯಾಗಿ ಅಚ್ಚಳಿಯದೆ ಉಳಿಸಿಕೊಂಡು ಬರ್ತಾ ಇರ್ತಕ್ಕಂಥ ಚಾಮರಾಜನಗರ ಪರಿಸರದ ಜಿಲ್ಲಾ ಕ್ರೀಡಾಂಗಣದ ಸುತ್ತಲಿರ್ತಕ್ಕಂಥ ಕ್ರಿಕೆಟ್ ಅಭಿಮಾನಿಗಳ ವರ್ಗ. ಆ ರೀತಿಯ ಎಲ್ಲ ಕ್ರೀಡಾ ಅಭಿಮಾನಿಗಳಿಗೆ ನಮ್ಮ ಭಗೀರಥ ಯುವ ಸೇನೆಯ ಪರವಾಗಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಆತ್ಮೀಯ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಅಂಕಣ ಒಳಭಾಗದಲ್ಲಿ ಭಗೀರಥ ಪ್ರೀಮಿಯರ್ ಲೀಗ್ನ ಫಸ್ಟ್ ಸೆಮಿಫೈನಲ್ ಪಂದ್ಯ ಎಂಎಚ್ ಕಿಂಗ್ಸ್ ಮತ್ತು ಬಿಆರ್ಟಿ ಟೈಗರ್ಸ್ 3 ಓವರ್ಗಳ ಮುಕ್ತಾಯಕ್ಕೆ 35ಕ್ಕೆ 2 ವಿಕೆಟ್ಸ್ ಎಲ್ಲ ಕಳ್ಕೊಂಡಂತ ಎಂಎಚ್ ಕಿಂಗ್ಸ್ ತಂಡ ಇನ್ನುಳಿದ 12 ಓವರ್ 12 ಎಸೆತದಲ್ಲಿ ಅದೆಷ್ಟು ಓಟವನ್ನ ಮತ್ತೆ ಕಲೆ ಹಾಕ್ತಾ ನೋಡಬೇಕಾಗಿದೆ. 30 ಎಸೆಗಳ ಮುಂದೆ 40, 45 ಘನತೆಯ ಮೊತ್ತ, 45ರಿಂದ 50, 55 ಘನತೆ ಗೌರವಾನ್ವಿತ ಮೊತ್ತ, 60, 65 ಪಂತವಹಾನದ ಮೊತ್ತ. ಅದೆಷ್ಟರ ಮೊತ್ತವನ್ನ ಕಲೆ ಹಾಕ್ತಾ ನೋಡಬೇಕಾಗಿದೆ. ಎದುರಾಳಿ ತಂಡಕ್ಕೆ ಅದೆಷ್ಟರ ಟಾರ್ಗೆಟ್ ಸಂಖ್ಯೆಯನ್ನು ಕೊಡ್ತಾ ನೋಡಬೇಕಾಗಿದೆ. ನಮ್ಮ ಈ ಕಾರ್ಯಕ್ರಮದ ವೀಕ್ಷಣೆ ಇರ್ತಕ್ಕಂಥವರು ನಮ್ಮ ಕ್ರೀಡಾ ಪ್ರೋತ್ಸಾಹಕರು, ನಮ್ಮ ಹಿರಿಯರಾಗಿರ್ತಕ್ಕಂಥವರು, ನಮ್ಮ ಪ್ರೀತಿಯ KV ಮಹದೇವ್ ಸರ್ ಅವರು ಈ ಕಾರ್ಯಕ್ರಮದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅವರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮ ವೇದಿಕೆಗೆ ಬರಬೇಕನ್ನೋದಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ ನಮ್ಮ ಭಗೀರಥ ಯುವ ಸೇನೆಯ ಪರವಾಗಿ. ರೋಹಿತ್ ಮೊದಲ ಎಸೆತ ತನ್ಮೂಲಕ ಇವಾಗ ಸಕ್ಲೈನ್ ಒಂದು ಓಟವನ್ನು ಪಡ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ತಂಡದ ಮೊತ್ತ 36ಕ್ಕೆ ತಲುಪ್ತಾ ಇದೆ. ಚಾಲ್ತಿಯ 4ನೇ ಓವರ್ ನಲ್ಲಿ ವ್ಯವಸ್ಥಿತ ಕಾರ್ಯಕ್ರಮವನ್ನು ಇವತ್ತು ಭಗೀರಥ ಯುವ ಸೇನೆ ಎನ್ನುವಂತ ಸಂಸ್ಥೆ ಇವತ್ತು ರಾಜೇಂದ್ರ ಅವರ ಗಣಾಧ್ಯಕ್ಷತೆಯಲ್ಲಿ ಆನಂದ್ ಭಗೀರಥಿ ಅವರ ಮುಂದಾಳತ್ವದಲ್ಲಿ ರಘು, ಪುನೀತ್, ಮಾದಿ, ಮದನ್, ಅಪ್ಪು, ಸೂರ್ಯ, ಅಜಯ್, ಬುಲ್ಲಾ, ಪವನ್, ಶಕೀಲ್ ಇವರೆಲ್ಲರ ಒಂದು ಸಂಯೋಜನೆಯಲ್ಲಿ, ಇವರೆಲ್ಲರ ಒಂದು ಆಶ್ರಯದಲ್ಲಿ ಈ ಕಾರ್ಯಕ್ರಮ ಕೂಡ ಸಾಂಗವಾಗಿ ಸರಾಗವಾಗಿ ಸಾಗಿ ಹೋಗ್ತಾ ಇದೆ. ನಮ್ಮ ಮಹಾದೇವ KM ಸರ್ ಅವರು ಕಾರ್ಯಕ್ರಮದ ವೀಕ್ಷಣೆ ಮಾಡ್ತಾ ಇದ್ದಾರೆ. ದಯವಿಟ್ಟು ನಮ್ಮ ವೇದಿಕೆ ಬರಬೇಕನ್ನೋದಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಈತ ನಡುವೆ ರೋಹಿತ್ ತಸದ ಸ್ಲೋವರ್ ಡೆಲಿವರಿ, ಸಕ್ಲೇನ್ ಬಿಗ್ ಶಾಟ್ ದಾಖಲಿಸುವ ಅವಕಾಶಗಳಿತ್ತು. ಸುಲಭ ಕ್ಯಾಚ್ ಅವಕಾಶಗಳು ಕೂಡ ಸೃಷ್ಟಿಯಾಗಿದ್ದರೂ ಕೂಡ ಅದನ್ನು ಪ್ರವೀಣ ಕೈ ಚೆಲ್ತಾ ಇದ್ದಾರೆ. ಸಕ್ಲೇನ್ಗೆ ಜೀವದಾನ. ತೀರಾ ದುರ್ಬಲ ಎಸೆತಕ್ಕೆ ಬಿಗ್ ಶಾಟ್ ಹೊಡೆಯುವಂತ ಲೆಕ್ಕಾಚಾರವನ್ನು ಮಾಡಿರ್ತಕ್ಕಂಥ ಸಕ್ಲೇನ್ ಒಂದು ಹಂತದಲ್ಲಿ ಕ್ಯಾಚ್ ಕೈ ಸೇರ್ತು, ವಿಕೆಟ್ ನೆಲಕ್ಕೆ ಬಿತ್ತು ಅನ್ನುವಂತ ಒಂದು ಅವಕಾಶ ಎದುರಾಗಿದ್ದರೂ ಕೂಡ ಅದನ್ನ ಕೈ ಚೆಲ್ಲಿದಂತಹ BRT ಟೈಗರ್ಸಿನ ಪ್ರಮುಖ ಆಟಗಾರ ಪ್ರವೀಣ. ಈತ ನಡುವೆ ತನ್ಮೂಲಕ ಭರ್ಜರಿ ಹೊಡೆತ ಸಿಕ್ಸರ್, ಸಕ್ಲೇನ್ ದಂಡವಿನ ಮುಖಾಂತರವಾಗಿ ಚುಮ್ಮಿದಂತ ಸೆಕೆಂಡ್ ಸಿಕ್ಸರ್ ಈ ಪಂದ್ಯದಲ್ಲಿ. ಆ ನಿಟ್ಟಿನಲ್ಲಿ 45ಕ್ಕೆ ತಲುಪ್ತಾ ಇದೆ ಎಂಎಚ್ ಕಿಂಗ್ಸ್. 4ನೇ ಓವರ್ನ ಚಾಲ್ತಿಯಲ್ಲಿ 45ಕ್ಕೆ 2 ವಿಕೆಟ್ಸ್ ಎಲ್ಲ ಕಳ್ಕೊಂಡಿದೆ ಎಂಎಚ್ ಕಿಂಗ್ಸ್ ತಂಡ. ಒಂದೆಡೆ ಮುಜಮಿಲ್, ಮತ್ತೊಂದೆಡೆ ಸಕ್ಲೇನ್ ಬಹಳ ಸುತ್ತಮುತ್ತ ಒಂದು ಜೊತೆಯಾಟವನ್ನು ಮುಂದುವರಿಸ್ತಾ ಇದ್ದಾರೆ. ಈತ ನಡುವೆ ಹೈ ಲೆಫ್ಟ್ ಹ್ಯಾಂಡ್ ಶಾಟ್, ಗಾಳಿಯ ಭರಪೂರ್ ಲಾಭವನ್ನು ಪಡಿತಾ ಇದೆ ಸಿಕ್ಸರ್. ಸಕ್ಲೇನ್ ಆರ್ಭಟವನ್ನ ಜಿಲ್ಲಾ ಕ್ರೀಡಾಂಗಣ ಕಂಡುಕೊಳ್ತಾ ಇದೆ. ಭಗೀರಥ ಪ್ರೀಮಿಯರ್ ಲೀಗ್ ನಲ್ಲಿ ಅತಿ ಹೆಚ್ಚು ಓಟವನ್ನ ಕಲ್ಲ ಹಾಕಿದಂತ ಎಂಎಚ್ ಕಿಂಗ್ಸ್ ತಂಡ ಇಲ್ಲಿ ಫಸ್ಟ್ ಸೆಮಿಫೈನಲ್ ಪಂದ್ಯವನ್ನು ಆಡ್ತಾ ಇದೆ. 50ರ ಪೂರ್ವೈಕೆಯನ್ನ ಕೂಡ
ಈ ಪಂದ್ಯದಲ್ಲಿ ಎಂಎಚ್ ಕಿಂಗ್ಸ್ ಮಾಡ್ತಾ ಇದೆ. 3.5 ಓವರ್ ನಲ್ಲಿ 2 ವಿಕೆಟ್ಸ್ ಎಲ್ಲ ಕಳ್ಕೊಂಡು 50 ಕಂಪ್ಲೀಟ್ ಮಾಡಿದಂತಹ ಎಂಎಚ್ ಕಿಂಗ್ಸ್ ತಂಡದ ಒಟ್ಟು ಮೊತ್ತ 51. ಈ ಓವರ್ನ ಕೊನೆಯ ಎಸೆತ ಬಾಕಿ ಉಳಿತಾ ಇದೆ. ನೋಡಿ, ಸಮಾಲೋಚನೆಗೆ ಅವಕಾಶ ಇಲ್ಲ. ಪದೇ ಪದೇ ನೇರ ಪ್ರಸಾರದಲ್ಲಿ ಮೈಕಲ್ಲಿ ಹೇಳುವ ಹಾಗೆ ಮಾಡ್ಕೊಳ್ಬೇಡಿ. ಅಂತಿಮ ಎಸೆತ ಸ್ಲೋವರ್ ಆಗಿ ತಿಳಿಬಿಡ್ತಾ ಇದ್ದಾರೆ. ಓಟಗಳಿಗೆ ಅವಕಾಶಗಳು ಮಾಡಿಕೊಟ್ರು. ಕೇವಲ ಒಂದು ಓಟ ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಈ ಒಂದು ಓಟದ ಸೇರ್ಪಡೆ ಮುಖ್ಯವಾಗಿ ತನ್ನ ಮೊತ್ತ ಇವಾಗ 52ಕ್ಕೆ ತಲುಪ್ತಾ ಇದೆ. ಕಾರ್ಯಕ್ರಮದ ವೀಕ್ಷಣೆಯಲ್ಲಿ ಅತಿಥಿ ಅಭ್ಯಾಗಣದವರಾಗಿ ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟುಕೊಂಡು ಬಂದಿರತಕ್ಕಂಥ ನಮ್ಮ ಪ್ರೀತಿಯ ಮಹದೇವ್ ಸರ್ ಕಾರ್ಯಕ್ರಮದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ಇನ್ನೂ ಕೂಡ ಕೆಲವರು ಗಣ್ಯರು ಕಾರ್ಯಕ್ರಮದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಆತ್ಮೀಯ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಕಳೆದ 3 ಆವೃತ್ತಿಯಲ್ಲಿ ಬಹಳಷ್ಟು ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಮುಗಿಸಿದಂತ ಭಗೀರಥ ಸಂಸ್ಥೆ 4ನೇ ಬಾರಿಗೆ ಪಂದ್ಯಾಟವನ್ನ ಆಯೋಜನೆ ಮಾಡ್ತಾ ಇದ್ದಾರೆ. ನಾಲ್ಕನೇ ಬಾರಿಗೆ ಆಯೋಜನೆ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಅಂತಿಮ ದಿನ, ಅಂತಿಮ ಪಂದ್ಯಾಟಗಳು ಸಾಗ್ತಾ ಇದೆ. ಫಸ್ಟ್ ಸೆಮಿಫೈನಲ್, ಇದಾದ ನಂತರ ಸೆಕೆಂಡ್ ಸೆಮಿಫೈನಲ್, ತದನಂತರ ಗ್ರಾಂಡ್ ಫಿನಾಲೆ, ಫೈನಲ್ ಪಂದ್ಯ ಎಲ್ಲವೂ ಮುಕ್ತಾಯದ ಬಳಿಕ ವೇದಿಕೆ ಮೇಲೆ ಅತಿಥಿ ಅಭ್ಯಾಗಣರಿಂದ ಸಮಾರಂಭ ಕಾರ್ಯಕ್ರಮ. ಈ ರೀತಿಯಾಗಿ ಭಗೀರಥ ಪ್ರೀಮಿಯರ್ ಲೀಗ್ 4ನೇ ಆವೃತ್ತಿ ಸಮಾಪ್ತಿಯನ್ನ ಕಂಡುಕೊಳ್ಳಿಕ್ಕಿದೆ. ಅಂತಿಮ ಓವರ್ನ ಮೊದಲ ಎಸೆತ, ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ತನ್ಮೂಲಕ ಡಾಟ್ ಬಾಲ್. 5 ಎಸೆತ ಬಾಕಿ ಉಳಿತಾ ಇದೆ ಆರಂಭಿಕ ಸೆಷನ್ ಮುಕ್ತಾಯಕ್ಕಾಗಿ. ಆದಷ್ಟು ಓಟವನ್ನ ಸಕ್ಲೈನ್ ಮತ್ತು ಮುಸೂದ್ ಅಕಲಿ ನೋಡಬೇಕಾಗಿದೆ. ಆರಂಭಿಕ ಮೊದಲ 2 ಓವರ್ಗಳಲ್ಲಿ ಎಂಎಚ್ ಕಿಂಗ್ಸ್ಗೆ ಭದ್ರತೆಯ ಅಡಿಗಲ್ಲನ್ನು ಹಾಕಿಕೊಟ್ಟಂತ ಆಟಗಾರ ಮುಜಮ್ಮಿಲ್ ಇವಾಗ ಅಂತಿಮ ಸ್ಲಾಗ್ ಮತ್ತು ಡೆತ್ ಓವರ್ ನಲ್ಲಿ ಸಕ್ಲೇನ್ ಆಟವೇ ತಂಡಕ್ಕೆ ಒಂದಷ್ಟು ಮೇಲೆತ್ತುವಂತ ಹಂತವನ್ನ ಕಂಡುಕೊಳ್ತಾ ಇದೆ. ಸ್ಲೋವರ್ ಎಸೆತ ಬೀಸುವಂತಹ ಪ್ರಯತ್ನಗಳು ಸಕ್ಲೇನ್ ಮಾಡಿದ್ರು. ತನ್ಮೂಲಕ ಕೇವಲ 1 ಓಟಗಳಿಗಷ್ಟೇ ಕಿರಣ್ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಆ ಒಂದು ಓಟದ ಸೇರ್ಪಡೆ ಮುಖ್ಯವಾಗಿ ತನ್ನ ಮೊತ್ತ 53ಕ್ಕೆ ತಲುಪ್ತಾ ಇದೆ. ಆರಂಭಿಕ ಸೆಷನ್ ಮುಕ್ತಾಯಕ್ಕಾಗಿ 4 ಎಸೆತಗಳು ಮಾತ್ರ ಬಾಕಿ ಉಳಿತಾ ಇದೆ. ಮತ್ತೆ ಕಿರಣ್ ಟು ಮುಜಮ್ಮಿಲ್. ಬಹಳ ಸೋತ್ತಮರಿತಾಗಿರ್ತಕ್ಕಂಥ ಹೊಡೆತವನ್ನು ದಾಖಲಿಸಿದ್ರು. ತನ್ಮೂಲಕ ಡೀಪ್ ಕವರ್ಸ್ ಭಾಗದಲ್ಲಿ ಒಂದೊಂದು ಸೇರ್ಪಡೆ, 2ನೇ ಓಟದ ಪ್ರಯತ್ನ ಕೂಡ ಇಲ್ಲಿ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ಆರಂಭಿಕರಾಗಿ ಕಣಕ್ಕಿಳಿದುಕೊಂಡು ಇವರೆಗೆ ಬಹಳ ಉತ್ತಮ ರೀತಿಯ ಒಂದು ಆಟವನ್ನು ಆಡ್ತಾ ಇರ್ತಕ್ಕಂಥ ಮುಜಮ್ಮಿಲ್ ಮತ್ತವಳಿ ಓಟದ ಸೇರ್ಪಡೆ, ತಂಡದ ಮೊತ್ತ 55. ಮೊದಲ ತಿಳಿಸಿದಾಗ 50ರಿಂದ 60, 65 ಟಾರ್ಗೆಟ್ ಸಂಖ್ಯೆ ಇದ್ರೂ ಕೂಡ ಮೊತ್ತವನ್ನು ನಿಸ್ಸಂಶಯವಾಗಿ ಚೇಸ್ ಮಾಡಬಲ್ಲಂತ ಒಂದು ದಾಂಡಿಗರ ಅತ್ಯುತ್ತಮ ಪಡೆಯನ್ನು ಹೊಂದಿರತಕ್ಕಂಥ BRT ಟೈಗರ್ಸ್ ತಂಡ ಅಂತಿಮ ಓವರ್ನಲ್ಲಿ 2 ಎಸೆತಗಳು ಮಾತ್ರ ಕಿರಣ್ ಎಸೆಯಬೇಕಾಗಿದೆ. ಅದು ಯಾವ ರೀತಿಯಾಗಿ ಮುಜಮ್ಮಿಲ್ ಓಟವನ್ನು ಕಲೆ ಹಾಕ್ತಾ ನೋಡಬೇಕಾಗಿದೆ. ನಡುವೆ ಲಕ್ಷ್ಯಕ್ಕಿಂತ ತೀರಾ ಹೊರಭಾಗದಲ್ಲಿ ಅದು ಹೋಗ್ತಾ ಇದೆ. ವೈಟ್ ಬಾಲ್, ಎಕ್ಸ್ಟ್ರಾ ಒಂದು ಹೊಡೆದ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ 33 ರನ್ಸ್ಗಳನ್ನು ಡಿಪೆಂಡ್ ಮಾಡಿದಂತ ತಂಡ ಎಂಎಚ್ ಕಿಂಗ್ಸ್ ಸೆಮಿಫೈನಲ್ ಪಂದ್ಯದಲ್ಲಿ ಈಗಾಗಲೇ 2 ಎಸೆತ ಇನ್ನೂ ಕೂಡ ಬಾಕಿ ಇರುವಾಗ 56 ಓಟವನ್ನು ದಾಖಲಿಸ್ತಾ ಇದ್ದಾರೆ. 5ನೇ ಬಾರಿಗೆ ಮತ್ತೆ ಕಿರಣ್ ನಡುವೆ ತನ್ಮೂಲಕ 5ನೇ ಎಸೆತ ಮುಜಮ್ಮಿಲ್ ವಿಕೆಟ್ ಪತನ. ಕ್ಲೀನ್ ಬೋಲ್ಡ್, ಯು ಮಿಸ್, ಐ ಹಿಟ್. 3ನೇ ವಿಕೆಟ್ಸ್ ಅನ್ನ ಇಲ್ಲಿ ಅಂತಿಮ ಓವರ್ ನಲ್ಲಿ ಕಳ್ಕೊಳ್ತಾ ಇದೆ ಎಂಎಚ್ ಕಿಂಗ್ಸ್. 56ಕ್ಕೆ 3. ಇವಾಗ ಅಂತಿಮ ಹಂತದಲ್ಲಿ ಕೊನೆಯ ಎಸೆತವನ್ನ ಕಿರಣ್ ಎಸೆಯಬೇಕಾಗಿದೆ. ಅದ್ಯಾವ ದಾಂಡಿಗರನ್ನ ಕಣಕ್ಕಿಳಿಸ್ತಾ ನೋಡಬೇಕಾಗಿದೆ. ಈ ಹಂತದಲ್ಲಿ ಮನೋಜ್ ಅಂಕಣಕ್ಕೆ ಆಗಮಿಸ್ತಾ ಇರ್ತಕ್ಕಂಥ ಮತ್ತೋರ್ವ ಆಟಗಾರ.
ಆರಂಭಿಕ ಸೆಷನ್ ಮುಕ್ತಾಯಕ್ಕೆ ಕೊನೆಯ ಒಂದು ಎಸೆತ ಬಾಕಿ ಉಳಿತಾ ಇದೆ. ಇದೀಗ ಆಟಗಾರ ಮನೋಜ್ ಮನು ಅಂಕಣ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾರೆ. ಒಂದು ಹಂತದಲ್ಲಿ ಕಿರಣ್ ಅಂತಿಮ ಓವರ್ನಲ್ಲಿ ಬಹಳಷ್ಟು ಉತ್ತಮ ದಸ್ತಿಯಾರಿಕೆಯವರೆಗೆ ಮುಂದುವರಿಸ್ತಾ ಇದ್ದಾರೆ. ಕೇವಲ 3 ಓಟವನ್ನು ನೀಡಿ ಸೆಟ್ ಬ್ಯಾಟ್ಸ್ಮನ್ ವಿಕೆಟ್ಸ್ ಎಲ್ಲ ಕೂಡ ಕಬಳಿಸಿದಂತಹ ಕಿರಣ್ ರಾಯ್ ಕ್ಷೇತ್ರ ರಕ್ಷಣೆ ಬದಲಿಸುವ ಪ್ರಯತ್ನಗಳು ಸಾಗ್ತಾ ಇದೆ. ಮತ್ತೆ ಹುದರಿ ಆವರಿಸಿಕೊಂಡು ಬೀಸಬಲ್ಲಂತಹ ಪ್ರಯತ್ನ ತನ್ಮೂಲಕ ಮತ್ತೆ ನಾಟ್ ಬಾಲ್. ಮೊದಲ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಆರಂಭಿಕ ಸೆಷನ್ ಮುಕ್ತಾಯದಲ್ಲಿ 56 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ಎಂಎಚ್ ಕಿಂಗ್ಸ್ ತಂಡ 57ರ ಟಾರ್ಗೆಟ್ ಸಂಖ್ಯೆಯನ್ನು ಬಿಆರ್ಟಿ ಟೈಗರ್ಸ್ ಆಟಗಾರರಿಗೆ ಕೊಡ್ತಾ ಇದ್ದಾರೆ. ಅದ್ಯಾವ ರೀತಿಯಾಗಿ ಮೊತ್ತವನ್ನು ಚೇಸ್ ಮಾಡ್ತಾ ನೋಡಬೇಕಾಗಿದೆ. ಬಿಆರ್ಟಿ ಟೈಗರ್ಸ್ ಎಂಎಚ್ ಕಿಂಗ್ಸ್ ಆಟಗಾರ ಗಮನಕ್ಕೆ ಇಮಿಡಿಯೇಟ್ಲಿ ಫಿಲ್ ಸೆಟ್ ಮಾಡ್ಕೊಳ್ಳಿ. ಎಂಎಚ್ ಕಿಂಗ್ಸ್ ಆಟಗಾರ ಇಮಿಡಿಯೇಟ್ಲಿ ಫಿಲ್ ಸೆಟ್ ಮಾಡ್ಕೊಳ್ಳಿ ಸರ್. 57ರ ಒಂದು ಟಾರ್ಗೆಟ್ ಸಂಖ್ಯೆಯನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ಬಿಆರ್ಟಿ ಟೈಗರ್ಸ್ ಓಪನರ್ಸ್ ಕೂಡ ಇಮಿಡಿಯೇಟ್ಲಿ ಕಣಕ್ಕಿಳಿಬೇಕಾಗತ್ತೆ. ಈ ಪಂದ್ಯಾವಳಿಯ ಸೆಕೆಂಡ್ ಸೆಮಿಫೈನಲ್ ಪಂದ್ಯದ ಟಾಸ್ ಕಾರ್ಯಕ್ರಮಕ್ಕಾಗಿ ಎಸ್ಎಸ್ ಸ್ಪಾರ್ಟನ್ಸ್ ಮತ್ತು ವಿಲೇಜ್ ಬುಲ್ಸ್ ಈ ಎರಡು ತಂಡದ ನಾಯಕರು ಟಾಸ್ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಕೇಳಿಕೊಳ್ತಾ ಇದ್ದೇವೆ ನಾವು. ವಿಲೇಜ್ ಬುಲ್ಸ್ ಮತ್ತು ಎಸ್ಎಸ್ ಸ್ಪಾರ್ಟನ್ ತಂಡದ ನಾಯಕರ ಗಮನಕ್ಕೆ. ಎಂಎಚ್ ಕಿಂಗ್ಸ್ ಆಟಗಾರ ಗಮನಕ್ಕೆ ನೋಡಿ, ನೀವು ಪ್ಲೇ ಆಫ್ ಮ್ಯಾಚ್ ಆಡ್ತೀರಾ, ಸೆಮಿಫೈನಲ್ ಘಟ್ಟದಲ್ಲಿದ್ದೀರಾ, ಕಂಪಲ್ಸರಿ ನಿಮ್ಮ 12th ಮ್ಯಾನ್ ಇಲ್ಲಿ ಇರಲೇಬೇಕು. 1 ರನ್ ಹೆಚ್ಚು ಕಮ್ಮಿ ಆದ್ರೂ ಕೂಡ ನೀವು ಮತ್ತೆ ಚರ್ಚೆ ಮಾಡಂಗಿರಲ್ಲ. ಕಂಪಲ್ಸರಿ ನಿಮ್ಮ 12th ಮ್ಯಾನ್ ಇರಲೇಬೇಕು. ಸಕ್ಲೈನ್ ಅವರ ಗಮನಕ್ಕೆ, ಮುಜಾಮಿಲ್ ಅವರ ಗಮನಕ್ಕೆ, ವಿಕ್ಕಿ ಅವರ ಗಮನಕ್ಕೆ 12th ಮ್ಯಾನ್ ಕಂಪಲ್ಸರಿ ಬರಬೇಕು. 57 ಟಾರ್ಗೆಟ್ ಸಂಖ್ಯೆ ಇದೆ, ಬೇಗನೆ ಫಿಲ್ ಸೆಟ್ ಮಾಡ್ಕೊಳ್ಳಿ ಸರ್. ಟಾಸಿಗೆ ಬನ್ನಿ ಸೆಕೆಂಡ್ ಸೆಮಿಫೈನಲ್ ಟೀಮು. ವಿಲೇಜ್ ಬುಲ್ಸ್ ಕ್ಯಾಪ್ಟನ್ ಟಾಸಿಗೆ ಬನ್ನಿ ಸರ್. ಫಿಲ್ ಸೆಟ್ ಮಾಡ್ಕೊಳ್ಳಿ, ದಯವಿಟ್ಟು ಅಂಪೈರ್ ಸೂಚನೆ ಕೊಡಿ. ನೀವು ನೋಡಿ, ಫೈನಲ್ ಪಂದ್ಯ ನಮ್ಮ ಕಾರ್ಯಕ್ರಮದ ಒಬ್ಬ ಮೈನ್ ಅತಿಥಿಗಳು ಬರ್ಲಿಕ್ಕಿದ್ದಾರೆ. ಆ ಸಮಯದ ಒಳಗಾಗಿ ನಾವು ಕಾರ್ಯಕ್ರಮ ಫೈನಲ್ ಪಂದ್ಯವನ್ನು ಮುಗಿಸಿದ್ರೆ ಬಹುಶಃ ತುಂಬಾನೇ ಉಪಕಾರಿಯಾಗಿರುತ್ತೆ. ದಯವಿಟ್ಟು ಆಟಗಾರರು ಇದಕ್ಕೆ ಸಹಕಾರವನ್ನು ಕೊಡಬೇಕಾಗತ್ತೆ. ಪಂದ್ಯ ಆರಂಭವನ್ನು ಪಡ್ಕೊಳ್ತಾ ಇದೆ. ಮೊದಲ ಎಸೆತ ಬಹಳಷ್ಟು
ಉತ್ತಮ ರೀತಿಯ ಕ್ಯಾಚ್ ಅನ್ನು ಇವಾಗ ಸುನಿಲ್ ಪಡ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇಲ್ಲಿ ಮುದಸಿರ್ ತಾನೆಸೆದ ಮೊದಲ ಚೆಂಡಿನಲ್ಲಿ ವಿಕೆಟ್ಸ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ವಿನಯ್ ಪ್ರವೀಣ್ ಇನ್ನಿಂಗ್ಸ್ ಮುಕ್ತಾಯವನ್ನ ಕಂಡುಕೊಳ್ತಾ ಇದೆ. ಮೊದಲ ವಿಕೆಟ್ ಅನ್ನ ಕಳ್ಕೊಳ್ತಾ ಇರ್ತಕ್ಕಂಥ BRT ಟೈಗರ್ಸ್ ತಂಡ ಈ ಹಂತದಲ್ಲಿ ಮತ್ತೋರ್ವ ಆಟಗಾರ ರೋಹಿತ್ ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. ರೋಹಿತ್ ಅಂಬಾರಿ ಅವರು ಅಂಕಣಕ್ಕೆ ಆಗಮಿಸಿಕೊಳ್ತಾ ಇದ್ದಾರೆ. ಅದ್ಯಾವ ರೀತಿಯಾಗಿ ವಿನಯ್ ಮತ್ತು ರೋಹಿತ್ ಜೊತೆ ಆಟವನ್ನು ಮುಂದುವರಿಸ್ತಾರೆ ನೋಡಬೇಕಾಗಿದೆ. ಡಾಟ್ ಬಾಲ್ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. 57ರ ಒಂದು ಟಾರ್ಗೆಟ್ ಸಂಖ್ಯೆಯನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ ರೋಹಿತ್ ಮತ್ತು ವಿನಯ್ ಜೊತೆ ಆಟವನ್ನ ಮಾಡಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿ ಗಣ್ಯರಾಗಿ ನಮ್ಮ ಪ್ರೀತಿಕರಿಗೆ ಹೂಗೊಟ್ಟುಕೊಂಡು ಬರ್ತಾ ಇರ್ತಕ್ಕಂಥವರು ನಮ್ಮ ಕನ್ನಡ ಸಿನಿಮಾ ನಿರ್ದೇಶಕರು ಮತ್ತು ನಿರ್ಮಾಪಕರು ಆದಂತವರು ಶ್ರುತಿ ಮೇಡಮ್ ಅವರು ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ನಾವು ಆತ್ಮೀಯವಾಗಿ ಆದರಣೀಯವಾಗಿ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೂ ಕನ್ನಡ ಚಲನಚಿತ್ರ ಕಲಾವಿದರಾಗಿರ್ತಕ್ಕಂಥ ಶ್ರೀಯುತ ಮಂಗಳ ಅವರು ಕೂಡ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರ ಜೊತೆಗೆ ನಮ್ಮ ಪತ್ರಿಕಾ ಮಾಧ್ಯಮ ಸ್ನೇಹಿತರು ಹಾಗೂ ಸಮಾಜ ಸೇವಕರಾಗಿರ್ತಕ್ಕಂಥ ಶ್ರೀಯುತ ಸತೀಶ್ ಬಾಬು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅವರಿಗೆ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಒಂದು ಓಟದ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಈ ಒಂಟಿ ಓಟದ ಸೇರ್ಪಡೆಯ ಮುಖ್ಯವಾಗಿ BRT ಟೈಗರ್ಸಿನ ಖಾತೆ ಆರಂಭವನ್ನು ಕಂಡುಕೊಳ್ತಾ ಇದೆ. ತಂಡದ ಪ್ರಮುಖ ಆಟಗಾರ ಇವಾಗ ವಿನಯ್ ಸ್ಟ್ರೈಕ್ ಭಾಗದಲ್ಲಿ. ಮುದಸಿರ್ ಮುದ್ದು ಈ ಬಾರಿಸಿದ ಚೆಂಡು ತನ್ಮೂಲಕ ಸುಲಭದ ಕ್ಯಾಚ್ ಅನ್ನ ಸುನಿಲ್ ಕೈ ಚೆಲ್ಲಿದ್ರು. ಬಹುತೇಕವಾಗಿ ಕ್ಯಾಚ್ ಕ್ಯಾರಿ ಆಯ್ತು ಅನ್ನುವಂತ ಒಂದು ಸಂಭ್ರಮಾಚರಣೆಗೆ ರೆಡಿ ಆದಂತ MH ಕಿಂಗ್ಸ್ಗೆ ಶಾಕ್ ನೀಡಿದಂತಹ ಸುನಿಲ್ ಬಹುದೊಡ್ಡ ಆಟಗಾರ, ಬಿರುಸಿನ ಹೊಡೆತಗಳನ್ನು ಲೀಲಾಚಾಲವಾಗಿ ದಾಖಲಿಸುವ ಆಟಗಾರ ವಿನಯ್ ಅವರಿಗೆ ಜೀವದಾನ ಲಭಿಸ್ತಾ ಇದೆ. ಸ್ವಲ್ಪ ಮಟ್ಟಿಗೆ BRT ಟೈಗರ್ಸ್ ಆಟಗಾರರಿಗೆ ಕೂಡ ನಿಟ್ಟುಸಿರು ಬಿಟ್ಟಂತಾಗ್ತಾ ಇದೆ. ತಂಡದ ಒಟ್ಟು ಮೊತ್ತ 2ಕ್ಕೆ ತಲುಪ್ತಾ ಇದೆ. ಮತ್ತೆ ಮುದಸಿರ್ ಮುದ್ದು ಅಂತಿಮ ಎಸೆತ ಡಾಟರ್ ಡೆಲಿವರಿಯ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಮೊದಲ ಪವರ್ ಪ್ಲೇ ಓವರ್ ಕೂಡ ಸಮಾಪ್ತಿಯನ್ನು ಪಡ್ಕೊಳ್ತಾ ಇದೆ. 30 ಎಸೆತಗಳ ಮುಂದೆ 57 ಓಟವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ BRT ಟೈಗರ್ಸ್ ತಂಡ ಇನ್ನು ಉಳಿದ 24 ಎಸೆತಗಳ ಮುಂದೆ 55 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಫಸ್ಟ್ ಸೆಮಿಫೈನಲ್ ಪಂದ್ಯ ಗೆದ್ದಂತ ತಂಡ ಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾರೆ. ಸೋಲುವ ತಂಡ ಈ 3 ದಿನಗಳ ಕಾಲ ಇಲ್ಲಿ ಪಂದ್ಯವನ್ನು ಆಡಿದಂತಹ ಸವಿ ನೆನಪಿನೊಂದಿಗೆ ಮಾತ್ರ ಹಿಂದಿರುಗಬೇಕಾಗುತ್ತೆ. ಸರಿಸುಮಾರು 1,11,111 ರೂಪಾಯಿ ನಗದು ಮತ್ತು ಆಕರ್ಷಕವಾಗಿರ್ತಕ್ಕಂಥ ಮಿರುಗುವಂತ ಪಾರಿತೋಷಿಕವನ್ನು ಕೊಟ್ಟು ಗೌರವಿಸಬಲ್ಲಂತ ಒಂದು ಶ್ರೀಮಂತಿಕೆಯ ಕ್ರಿಕೆಟ್ ಪಂದ್ಯಾಕೂಟ ಭಗೀರಥ ಪ್ರೀಮಿಯರ್ ಲೀಗ್ ಸೀಸನ್ 4. ಸೆಕೆಂಡ್ ಓವರ್ ಅಲ್ಲಿ ಸಕ್ಲಾನ್ ಎಸ್ಗಾರಿಗೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಜಿಲ್ಲೆಯ ಬೆಸ್ಟ್ ವರ್ಸಸ್ ಬೆಸ್ಟ್, ಒಂದೆಡೆ ಸಕ್ಲಾನ್ ಮತ್ತೊಂದೆಡೆ ವಿನಯ್, ಜಿಲ್ಲೆಯ ಅತ್ಯುತ್ತಮ ಆಟಗಾರರು. ಸುಂದರತೆ ಎಸೆತ ಸಕ್ಲಾನ್ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಈ ಬೆಸ್ಟ್ ವರ್ಸಸ್ ಬೆಸ್ಟ್ ಕಾಂಪಿಟೇಷನ್ ಅಲ್ಲಿ ಅದ್ಯಾವ ಆಟಗಾರರು ಜಯವನ್ನ ದಾಖಲಿಸ್ತಾರೆ ನೋಡಬೇಕಾಗಿದೆ.
ಒಂದೆಡೆ ಸಕ್ಲನ್, ಮತ್ತೊಂದೆಡೆ ವಿನಯ್. ಇಡೀ ಸರಣಿ ಉದ್ದಕ್ಕೂ ಕೂಡ ಅತ್ಯುತ್ತಮ ರೀತಿಯ ಪ್ರದರ್ಶನ ನೀಡಿದಂತ ಎರಡು ತಂಡದ ಪ್ರಮುಖ ಆಟಗಾರರು. ಡಾಟ್ ಬಾಲ್ ಸೇರ್ಪಡೆಯನ್ನ ಡಾಟ್ ಬಾಲ್ ಸೇರ್ಪಡೆಯಾಗ್ತಾ ಇದೆ. ಮತ್ತೆ ಡಾಟ್ ಬಾಲ್ ಸೇರ್ಪಡೆಯನ್ನ ಕಂಡುಕೊಳ್ತಾ ಇದೆ. 3-3 ಚುಕ್ಕಿ ಎಸೆತ ಸಕ್ಲೇನ್ ಎಸಿತಾ ಇದ್ದಾರೆ. ಬೆಸ್ಟ್ ವರ್ಸಸ್ ಬೆಸ್ಟ್ ಕಾಂಪಿಟೇಷನ್ ನಡೀತಾ ಇದೆ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಈಗಾಗಲೇ ಒಂದು ಜೀವದಾನವನ್ನು ಪಡ್ಕೊಂಡಿರ್ತಕ್ಕಂಥ ವಿನಯ್ 5 ಚೆಂಡುಗಳನ್ನು ಎದುರಿಸಿ ಕೇವಲ 1 ಓಟವನ್ನು ದಾಖಲಿಸಿದ್ದಾರೆ. ನೋಬಾಲ್ ಅನ್ನುವಂತ ಸೂಚನೆ ಬರ್ತಾ ಇದೆ. ತನ್ಮೂಲಕ ಬಿರುಸಿನ ಹೊಡೆತ ಡೀಪ್ ಸ್ಕೋರ್ ಲೈಕ್ ಸೀಮಾರಿಕೆ ಅಂಚಿನಲ್ಲಿ 2 ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. 2+1 3 ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ತಂಡದ ಒಟ್ಟು ಮೊತ್ತ 5. ಕೊನೆಯ 1 ಎಸೆತ ಇನ್ನೂ ಕೂಡ 2 ಎಸೆತ ಇನ್ನೂ ಕೂಡ ಬಾಕಿ ಇದೆ. 1 ರನ್ ಶಾಟ್. ಸರ್ ಥರ್ಡ್ ಅಂಪೈರ್ ಕಾಲ ಹಾಗೆ ನಮ್ಮ ಈ ಪಂದ್ಯಾವಳಿಗೆ ಆಗಮಿಸಿದಂತಹ ಶ್ರೀಯುತ ನಂದೀಶನ್ ಅವರು, ಜಿಲ್ಲಾ ಅಧ್ಯಕ್ಷರು, ಅಖಿಲ ಭಾರತ ವೀರಶೈವ ಮಹಾಸಭಾ ಹಾಗೂ ನಮ್ಮೆಲ್ಲರ ಆತ್ಮೀಯ ಸಹೋದರರು ಇವರ ದಿನಪತ್ರಿಕೆಯಲ್ಲಿ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಎಸ್ 1 ರನ್ ಶಾಟ್ ಅನ್ನ ತಿಳಿಸ್ತಾ ಇದ್ದಾರೆ. ಹಾಗಾದ್ರೆ ನೋಬಾಲ್ +1 ಅಲ್ವಾ ಬೇರ್ಸ್? ಎಸ್. ಮತ್ತೆ ಸಕ್ಲಾನ್ ಇನ್ನು 20 ಎಸೆತ 53 ಓಟದ ಅವಶ್ಯಕತೆ ಇದೆ. ಬಹಳ ಸುತ್ತಮುತ್ತಲಿರ್ತಕ್ಕಂಥ ಎಸೆತ, ಫ್ರೀ ಹಿಟ್ ಅವಕಾಶಗಳಿತ್ತು. ವಿನಯ್ ಓಟವನ್ನು ದಾಖಲಿಸ್ತಾ ಇಲ್ಲ. ಮತ್ತೆ ಡಾಟ್ ಡೆಲಿವರಿ ಸೇರ್ಪಡೆ. ಈ ಓವರ್ ಅಲ್ಲಿ ಅಂತಿಮ ಎಸೆತ ಮಾತ್ರ ಬಾಕಿ ಉಳಿತಾ ಇದೆ. ನಡುವೆ ವೈಟ್ ಬಾಲ್
ಎಕ್ಸ್ಟ್ರಾ ಒಂದು ಓಟದ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ವೈಟ್ ಬಾಲ್ ಅನ್ನುವಂಥ ಸೂಚನೆ ನಿರ್ಣಾಯಕರು ರವಾನಿಸಿದ್ರು. ತನ್ಮೂಲಕ ಇವಾಗ ಪ್ಲಾನ್ ರಿವ್ಯೂ, ಆ ವೈಟ್ ಬಾಲ್ ಪರಿಶೀಲನೆ ಮಾಡಬೇಕಾಗುತ್ತೆ ಟಿವಿ ಅಂಪೈರ್. ಇವಾಗ ಯಾವ ರೀತಿಯ ಒಂದು ಸೂಚನೆಯನ್ನು ರವಾನಿಸ್ತಾ ನೋಡಬೇಕಾಗಿದೆ. ಇಟ್ಸ್ ಫೇರ್ ಡೆಲಿವರಿ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಡಾಟ್ ಬಾಲ್ ಅಂಕಿಅಂಶ ಪಟ್ಟಿಯನ್ನು ಸೇರುತ್ತೆ. ಸೆಕೆಂಡ್ ಓವರ್ ಕೂಡ ಸಮಾಪ್ತಿಯನ್ನ ಕಂಡುಕೊಳ್ತಾ ಇದೆ. 2 ಓವರ್ಗಳ ಮುಕ್ತಾಯಕ್ಕೆ 4ಕ್ಕೆ 1 ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇರ್ತಕ್ಕಂಥ BRT ಟೈಗರ್ಸ್ ಇನ್ನುಳಿದ 18 ಎಸೆತ 53 ಓಟವನ್ನು ದಾಖಲಿಸಬೇಕಾಗಿದೆ. ರೋಹಿತ್ ಮತ್ತು ವಿನಯ್ ಇಲ್ಲಿ ಲೀಗ್ ಹಂತದ ಮೊದಲ 2-3 ಪಂದ್ಯಗಳಲ್ಲಿ ನೀಡಿದಂತ ಪ್ರದರ್ಶನವನ್ನು ನೀಡಲೇಬೇಕಾದಂತ ಒಂದು ಅನಿವಾರ್ಯತೆ ಇದೆ. ಡೂ ಆರ್ ಡೈ ಪಂದ್ಯ, ಮಾಡು ಇಲ್ಲವೇ ಮಡಿ ಪಂದ್ಯ ಫಸ್ಟ್ ಸೆಮಿಫೈನಲ್ ಕಾಳಗ ಸ್ಪರ್ಧಾಂಕಣದಲ್ಲಿ ಸಾಗ್ತಾ ಇದೆ. ಚಾಮರಾಜನಗರ ಜಿಲ್ಲೆಯ ಹೃದಯ ಭಾಗವಾಗಿರ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಕ್ರೀಡಾಂಗಣ ಒಳಭಾಗದಲ್ಲಿ ಫಸ್ಟ್ ಸೆಮಿಫೈನಲ್ ಭಗೀರಥ ಪ್ರೀಮಿಯರ್ ಲೀಗ್ ನಲ್ಲಿ ಓವರ್ನ ಮೊದಲ ಎಸೆತ ಡಾಟ್ ಬಾಲ್ ಸೇರ್ಪಡೆಯನ್ನ ಕಂಡುಕೊಳ್ತಾ ಇದೆ. ಸಾರಿ, 3ನೇ ಓವರ್. ತನ್ಮೂಲಕ ಮತ್ತೆ ಡಾಟ್ ಬಾಲ್. ಕೊನೆಯ 16 ಎಸೆತ ಗೆಲುವಿಗಾಗಿ 53 ಓಟದ ಅವಶ್ಯಕತೆ ಇದೆ. 16ಕ್ಕೆ 53. ಉದಾರಿ ಆವರಿಸಿಕೊಂಡು ಬೀಸಬಲ್ಲಂತ ಪ್ರಯತ್ನ, ಬಹಳ ಶುದ್ಧವರ್ತಿಯೊಂದು ಹೊಡೆತ ರೋಹಿತ್ ದಾನೂರ ಮುಖಾಂತರವಾಗಿ ತನ್ಮೂಲಕ ಡೀಪ್ ಫೈನ್ ಲೆಗ್ ಸೀಮಾರೇಖೆಯನ್ನು ಕಂಡುಕೊಳ್ತಾ ಇದೆ. ಬೌಂಡ್ರಿ, ಈ ಬೌಂಡ್ರಿ ಮುಖ್ಯವಾಗಿ ತಂಡದ ಮೊತ್ತ 8ಕ್ಕೆ ತಲುಪ್ತಾ ಇದೆ. ಕೊನೆಯ 15 ಎಸೆತಗಳ ಮುಂದೆ 49 ಓಟವನ್ನು ಇನ್ನೂ ಕೂಡ BRT ಟೈಗರ್ಸ್ ದಾಖಲಿಸಬೇಕಾಗಿದೆ. ಈ 49 ಓಟವನ್ನು ಉಳಿದ 15 ಎಸೆತಗಳ ಮುಂದೆ BRT ಟೈಗರ್ಸ್ ಆಟಗಾರರು ದಾಖಲಿಸಿದ್ರೆ ಭಗೀರಥ ಪ್ರೀಮಿಯರ್ ಲೀಗ್ 4ನೇ ಆವೃತ್ತಿಯಲ್ಲಿ ಮೊದಲ ತಂಡವಾಗಿ ಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾರೆ. ಸ್ವಲ್ಪ ಮಟ್ಟಿಗೆ ಫಲಿತಾಂಶ ಬಿಡೋ ಮೇಲೆ ಆದ್ರೂ ಕೂಡ ಅದು MH ಕಿಂಗ್ಸ್ ಆ ಸ್ಥಾನವನ್ನ ತುಂಬಿಕೊಳ್ಳುತ್ತೆ. ಇವರು ಶಾರ್ಟ್ ಸ್ವಿಚ್ ಇಟ್ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ತನ್ಮೂಲಕ ಡಾಟೆಡ್ ಡೆಲಿವರಿಯ ಸೇರ್ಪಡೆ. ಕೇವಲ 8ಕ್ಕೆ 1 ವಿಕೆಟ್ಸ್ ಅನ್ನ ಕಳ್ಕೊಂಡು ಪಂದ್ಯವನ್ನು ಆಡ್ತಾ ಇರ್ತಕ್ಕಂಥ ಟೈಗರ್ಸ್, BRT ಟೈಗರ್ಸ್. ಇತ್ತ ನಡುವೆ ನೆಗೆತವನ್ನ ಕಂಡುಕೊಳ್ತಾ ಇದೆ. ವೈಟ್ ಬಾಲ್ ಅನ್ನುವಂತ ಒಂದು ಸೂಚನೆ ಬರ್ತಾ ಇದೆ. ಎಕ್ಸ್ಟ್ರಾ ಒಂದು ಓಟದ ಸೇರ್ಪಡೆ ಕೂಡ. ಓಟದ ಬರವನ್ನ ಕಾಣ್ತಾ ಇರ್ತಕ್ಕಂಥ BRT ಟೈಗರ್ಸ್ ತಂಡಕ್ಕೆ ಒಂದು ರೀತಿಯಾಗಿ ಧನಾತ್ಮಕ ಅಂಶ ಕೂಡ. ಇನ್ನು 14 ಎಸೆತ 48ರ ಅವಶ್ಯಕತೆ ಇದೆ. ಇತ್ತ ನಡುವೆ ಮತ್ತೆ ಎಕ್ಸ್ಟ್ರಾಸ್ ರೂಪದಲ್ಲಿ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಬೈ ರೂಪದಲ್ಲಿ ಒಂದು ಓಟ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ.
ತಡ ಮೊತ್ತ 10. ಕೊನೆಯ ಒಂದು ಎಸೆತ ಬಾಕಿ ಉಳಿತಾ ಇದೆ 3ನೇ ಓವರ್ನಲ್ಲಿ. ಆ ನಿಟ್ಟಿನಲ್ಲಿ ಮನೋಜ್ ಟು ವಿನಯ್. ಅಂತಿಮ 13 ಎಸೆತ 47 ಓಟದ ಅವಶ್ಯಕತೆ. ರಿವರ್ಸ್ ಸ್ವೀಪ್ ಮಾಡಬಲ್ಲಂತ ಪ್ರಯತ್ನ, ತನ್ಮೂಲಕ ಮತ್ತೆ ಡಾಟ್ ಬಾಲ್. ಲೀಗ್ ಹಂತದ ಮೊದಲ 3 ಪಂದ್ಯ ಮತ್ತು ಕ್ವಾರ್ಟರ್ ಫೈನಲ್ ಪಂದ್ಯ, ಈ ರೀತಿಯ ಪಂದ್ಯಗಳಲ್ಲಿ ಸರ್ವಾಂಗೀಣ ಪ್ರದರ್ಶನ ನೀಡಿದಂತಹ ವಿನಯ್ ಈ ಪಂದ್ಯದಲ್ಲಿ ಕಂಪ್ಲೀಟ್ ಆಗಿ ವಿನಯ್ ಪ್ರದರ್ಶನ ಕ್ಷೀಣಿಸ್ತಾ ಇದೆ. 9 ಎಸೆಗಳ ಮುಂದೆ ಕೇವಲ 2 ಓಟವನ್ನಷ್ಟೇ ವಿನಯ್ ದಾಖಲಿಸ್ತಾ ಇದ್ದಾರೆ. ನಾವು ಕಂಡ ಹಾಗೆ ಬಹಳಷ್ಟು ಟೂರ್ನಮೆಂಟ್ಗಳಲ್ಲಿ, ನಾವು ಕಂಡ ಹಾಗೆ ಬಹಳಷ್ಟು ಪಂದ್ಯಗಳಲ್ಲಿ ಈ ವಿಭಾಗದಲ್ಲಿ ಹೊಡಿಬಡಿ ಆಟಗಳ ಮುಖೇನವಾಗಿ ಹೆಸರನ್ನು ಸಂಪಾದಿಸಿರ್ತಕ್ಕಂಥ ವಿನಯ್ ಒಂದೆಡೆ ಆದರೆ, ಮತ್ತೊಂದೆಡೆ ರೋಹಿತ್ ಇನ್ನುಳಿದ 12 ಎಸೆತ 47 ಅವಶ್ಯಕತೆ. 6ರಿಂದ 7 ಸಿಕ್ಸರ್ಗಳ ಅವಶ್ಯಕತೆ, 8 ಸಿಕ್ಸರ್ ಅವಶ್ಯಕತೆ ಇದೆ ಇಲ್ಲಿ. ಮತ್ತೆ ಸಕ್ಲೈನ್ ಶಾರ್ಟ್ ಆಗಿ ಬೀಳ್ತಾ ಇದೆ. ಪುಲ್ ಮಾಡುವಂತಹ ಪ್ರಯತ್ನವನ್ನ ರೋಹಿತ್ ಮಾಡಿದ್ರು. ಕೇವಲ 1 ಓಟಗಳಿಗೆ ಅಷ್ಟು ಅವಕಾಶಗಳು ಬರ್ತಾ ಇದೆ. ತಂಡದ ಒಟ್ಟು ಮೊತ್ತ 11ಕ್ಕೆ ತಲುಪ್ತಾ ಇದೆ. ಅಂತಿಮ 10 ಎಸೆತ ಗೆಲುವಿಗಾಗಿ 46 ಓಟದ ಅವಶ್ಯಕತೆ ಇದೆ. ಸ್ಲೋವರ್ ಎಸೆತ, ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಬ್ಯಾಕ್ ಟು ಬ್ಯಾಕ್ ಡಾಟೆಡ್ ಡೆಲಿವರಿಯನ್ನ ಸಕ್ಲೈನ್ ದಾಖಲಿಸ್ತಾ ಇದ್ದಾರೆ. ಮೊದಲ ಓವರ್ನಲ್ಲಿ ಇದೇ ವಿನಯ್ಗೆ ಸಮಸ್ಯೆ ನೀಡಿದಂತಹ ಸಕ್ಲೈನ್ ಸ್ಲೋವರ್ ಆಗಿ ಎಸೆಯಬಲ್ಲಂತಹ ಪ್ರಯತ್ನ ಸ್ವಲ್ಪ ಮಟ್ಟಿಗೆ ಸ್ಲಾಟ್ ನಲ್ಲಿ ಬೀಳ್ತಾ ಇದೆ. 1 ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನ ಕಂಡುಕೊಳ್ತಾ ಇದೆ. ತಡ ಮೊತ್ತ 13, 8 ಎಸೆತಗಳ ಮುಂದೆ ಗೆಲುವಿಗಾಗಿ ಇನ್ನು 44 ಓಟದ ಅವಶ್ಯಕತೆ ಇದೆ. ಪೂರ್ಣಾತ್ರವಾಗಿ ಬೀಳ್ತಾ ಇದೆ. ಕವರ್ಸ್ ಭಾಗದಲ್ಲಿ ರೋಹಿತ್ ಕೇವಲ 1 ಓಟವನ್ನಷ್ಟೇ ದಾಖಲಿಸ್ತಾ ಇದ್ದಾರೆ. ತಡ ಮೊತ್ತ 14. ಈ ಓವರ್ನ ಕೊನೆಯ ಎಸೆತ. ಪಂದ್ಯ ಮುಕ್ತಾಯಕ್ಕಾಗಿ ಒಟ್ಟು 7 ಎಸೆತ ಮಾತ್ರ ಬಾಕಿ ಇದೆ. ಅಂತಿಮ ಎಸೆತ ಕ್ಯಾಚ್ ಪಡ್ಕೊಳ್ಳುವಂತ ಅವಕಾಶಗಳಿತ್ತು. ತನ್ಮೂಲಕ ಮಿಸ್ಫೀಲ್ಡ್ ಬೌಂಡ್ರಿ ಅವಕಾಶಗಳು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಇವಾಗ 4 ಓವರ್ಗಳ ಮುಕ್ತಾಯಕ್ಕೆ 18ಕ್ಕೆ 1. 6 ಎಸೆತಗಳ ಮುಂದೆ 39 ಓಟದ ಅವಶ್ಯಕತೆ. ಲಾಸ್ಟ್ ಓವರ್ ಅದ್ಯಾವ ಬಾಲ್ ಅನ್ನ ಕಣಕ್ಕಿಳಿಸ್ತಾ ನೋಡಬೇಕಾಗಿದೆ. ಅಣ್ಣ MH ಕಿಂಗ್ಸ್ ದಯವಿಟ್ಟು ನೀವು ಫೀಲ್ಡ್ ಸೆಟ್ ಆಗಿ ಸ್ಪ್ರೆಡ್ ಆಗಿ ಸರ್ ಪ್ಲೀಸ್. ದಯವಿಟ್ಟು ಇನ್ನು 2 ಮ್ಯಾಚ್ ಇದೆ, ದಯವಿಟ್ಟು ಗಮನಿಸಿ. MH ಕಿಂಗ್ಸ್ ಮುಜುಬಾಯ್ ಅಂತಿಮ ಓವರ್ನಲ್ಲಿ ಸುಪ್ರೀತ್ ಮೊದಲ ಎಸೆತ ಬೈ ರೂಪದಲ್ಲಿ 1 ಓಟಗಳಿಗೆ ಅವಕಾಶಗಳು ಮಾಡಿಕೊಟ್ರು. ಅರ್ಥಾತ್ ಬಹುತೇಕವಾಗಿ ಗೆಲುವಿನ ಕಡೆಗೆ MH ಕಿಂಗ್ಸ್ ಮುನ್ನುಗ್ತಾ ಇದೆ. ಈ ಟೂರ್ನಮೆಂಟಿನ ಮೊದಲ ಫೈನಲಿಸ್ಟ್ ತಂಡವಾಗಿ ಹೊರಹೊಮ್ತಾ ಇದೆ MH ಕಿಂಗ್ಸ್ ತಂಡ. ಇನ್ನು 5 ಎಸೆತ 38 ಅವಶ್ಯಕತೆ ಇದೆ.
ಇತ್ತ ನಡುವೆ ಮತ್ತೊಂದು ಡಾಟ್ ಬಾಲ್ ಸೇರ್ಪಡೆಯನ್ನ ಕಂಡುಕೊಳ್ತಾ ಇದೆ. ಬೌಂಡ್ರಿಯ ಸೇರ್ಪಡೆ ಅಂಕಿಅಂಶ ಪಟ್ಟಿಯಲ್ಲ ಕಾಣ್ತಾ ಇದೆ. ಇವತ್ತು ದಿನದಿಂದ ದಿನಕ್ಕೆ ಕ್ರಿಕೆಟ್ ಅತಿ ಶ್ರೀಮಂತಿಕೆಯಿಂದ ಸಾಗ್ತಾ ಇದೆ. ಈ ಭಾಗದ ಕ್ರೀಡಾಪಟುಗಳಿಗೆ ಇವತ್ತು ಅತ್ಯುತ್ತಮ ರೀತಿಯಾಗಿ ತ್ವರಿತ ರೀತಿಯಲ್ಲಿ ಅತ್ಯುತ್ತಮ ಬ್ಯಾಟ್ ಅನ್ನು ಕೂಡ ವಿತರಿಸುವಂತ ಈ ಭಾಗದ ಮತ್ತೊಬ್ಬ ಅತ್ಯುತ್ತಮ ಆಟಗಾರ ಕೆಂಪ K777 ಉತ್ತಮ ರೀತಿಯ ಒಂದು ಬ್ಯಾಟ್ ಗಾಗಿ ನೀವು ಸಂಪರ್ಕಿಸಬಹುದಾಗಿದೆ ನಮ್ಮ ಕೆಂಪ ಅವರನ್ನ. K777 ಅನ್ನುವಂತ ಬ್ಯಾಟ್ ಅನ್ನು ಕೂಡ ಇವತ್ತು ತ್ವರಿತ ರೀತಿಯಲ್ಲಿ ವಿತರಣೆ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಉತ್ತಮ ಗುಣಮಟ್ಟದ ಕ್ವಾಲಿಟಿ ಬ್ಯಾಟ್ ಅವಶ್ಯಕತೆ ಇದ್ರೆ ಕೆಂಪ ಅವರನ್ನ ಸಂಪರ್ಕಿಸಿ ಅನ್ನೋದಾಗಿ ನಾವು ತಿಳಿಸ್ತಾ ಇದ್ದೇವೆ. ಭಗೀರಥ ಪ್ರೀಮಿಯರ್ ಲೀಗ್ ನಲ್ಲಿ ಮೊದಲ ಫೈನಲಿಸ್ಟ್ ತಂಡವಾಗಿ ಹೊರಹೊಮ್ತಾ ಇದೆ ಇಲ್ಲಿ MH ಕಿಂಗ್ಸ್ ತಂಡ. ಅಭಿನಂದನೆಗಳು. ಆ ಟೂರ್ನಮೆಂಟ್ ಉದ್ದಕ್ಕೂ ಕೂಡ ನಮಗೆ ಅತ್ಯುತ್ತಮ ರೀತಿಯ ಒಂದು ಪ್ರದರ್ಶನವನ್ನು ನೀಡಿ ಬಹುಶಃ ನಮ್ಮಲ್ಲಿ ಅಸಾಧ್ಯ ರೀತಿಯ ಒಂದು ಸೋಲನ್ನ ಕಂಡುಕೊಂಡು ಇವತ್ತು ಟೂರ್ನಮೆಂಟ್ ಇಂದ ಹೊರ ನಡೀತಾ ಇದ್ದಾರೆ ಟೈಗರ್ಸ್ ಆಟಗಾರರು, BRT ಟೈಗರ್ಸ್ ಆಟಗಾರರು. ಅವರಿಗೆ ಕೂಡ ನಾವು